ಜಾತಿವಾದಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಾತಿ ಬಿಡಿ ಮತ ಬಿಡಿ ಜಾತಿ ಬಿಡಿ ಮತ ಬಿಡಿ ಜಿಂದಾಬಾದ್ ಜಿಂದಾಬಾದ್ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನಾಗಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಒಂದು ಭಾಷಣ ಅಂತ ಜನರ ಉದ್ದೇಶಿ ಭಾಷಣ ಮಾಡಿದ ನಂತರ ಅಲ್ಲಿ ಶುಚಿಗೊಳಿಸಿ ಹೋಮವನ್ನು ಮಾಡಿದ್ದನ್ನ ನಾವು ಇವತ್ತು ದಿವಸ ಖಂಡಿಸಲಿಕ್ಕೆ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ ನೋಡ್ರಿ, ಇನ್ನೂ ಆದರೂ ನಮ್ಮ ದಲಿತ ನಾಯಕರು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ನಿಂತರೂ ಸಹಿತ ಇವತ್ತಿನ ದಿವಸ ಅಸ್ಪೃಶ್ಯತೆ ನಿರ್ಮಾಣ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಯಾಕಂತಂದ್ರೆ ಇದ್ರ ಹಿಂದೆ ಕುತಂತ್ರ RSS ಆಗಿರ್ಬೋದು, BJP ಆಗಿರ್ಬೋದು, ಈ BJP ಪಕ್ಷದವರು ಆಗಿರ್ಬೋದು, ಇವರೆಲ್ಲವರು ಸೇರಿ ಇನ್ನೂ ಆದರೂ ನಮ್ಮ ದಲಿತ ನಾಯಕರನ್ನ ತುಳಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ತುಳಿಯುವಂಥ ವ್ಯವಸ್ಥೆ ಮಾಡಬೇಕು. ಯಾರು ಇವತ್ತು ದಿವಸ ಸೂಚನೆಗೊಳಿಸಿ ಹೋಮವನ್ನು ಮಾಡಿದಂಥ ವ್ಯಕ್ತಿಗಳನ್ನ ಕೂಡಲೇ ಅವರನ್ನ ಬಂಧಿಸ್ಬೇಕು. ಅಕಸ್ಮಾತ್ ಬಂಧಿಸ್ಲಿಕ್ಕಂದ್ರೆ ಇದು ನಾವಿನ್ನೂ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಒಂದು ಉಗ್ರವಾದಂಥ ಹೋರಾಟ ಮಾಡ್ಲಿಕ್ಕಾಗ್ತದೆ. ಈ ಒಂದು ವೇದಿಕೆಯಲ್ಲಿ ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆಗೆ ಜಿಲ್ಲಾ ಸಂಚಾಲಕರು, ವಿದ್ಯಾರ್ಥಿ ಒಬ್ಬರು ಜಿಲ್ಲಾ ಸಂಚಾಲಕ YC ಮೊಯ್ರಾ ಅವರೇ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ ಮಾಡುತ್ತಾ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ. ಕಾರಣ ಎಷ್ಟೇ ಬಂಧುಗಳೇ, ಇವತ್ತಿನ ದಿವಸ ಉತ್ತರಾಖಂಡದಲ್ಲಿ ಆದಂಥ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಸ್ಥಳವನ್ನು ಶುಚಿಗೊಳಿಸಿ ಅಲ್ಲಿ ಹೋಮ ಹವನ ಮಾಡಿದ್ದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಹೋರಾಟವನ್ನು ಮಾಡಿದ್ದೇವೆ. ಯಾಕಂದರೆ ಇವತ್ತಿನ ದಿವಸ ಇನ್ನೂ ಆದರೂ ಅಸ್ಪೃಶ್ಯತೆ ಜೀವಂತ ಐತಿ ಅನ್ನೋದನ್ನು ಇವತ್ತಿನ ದಿವಸ ಈ ದೇಶ ತೋರಿಸ್ತಾ ಇದೆ. ಇದರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ RSS ಮತ್ತು BJP ಅವರ ಒಂದು ಕೈವಾಡಿದೆ. ಯಾಕಂದ್ರೆ ಇನ್ನೂ ಆದರೂ ಅವ್ರಿಗೆ ಸಹಿತ ದಲಿತ ಆಗೋದು ಹಿಂದುಳಿದ ಜನಾಂಗನ ಅವರಿಗೆ ಬೆಳವಣಿಗೆಯನ್ನು ಸಹಿಸ್ತಾ ಆಗ್ತಾಯಿಲ್ಲ. ಈಗ ದಿವಸ ಅವಾಗ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಸಹಿತ 1927ರಲ್ಲಿ ಒಂದು ಕೆರೆಯ ಒಂದು ಸತ್ಯಾಗ್ರಹಕ್ಕೆ ಹೋದಾಗ ಸಹಿತ ಅಲ್ಲಿ ಹೋಗಿ ಮುಟ್ಟಿ ಬಂದಿದ್ದಕ್ಕೆ ಅಲ್ಲಿ ಸಹಿತ ಒಂದು ಹೋಮ ಹವನ ಮಾಡಿ ಸ್ವಚ್ಛ ಮಾಡಿಸೋಂಥ ಒಂದು ಘಟನೆ ನೋಡಿದ್ದೀವಿ. ಹೀಗಾಗಿ ಇಂಥ ಹೀನ ಕೃತ್ಯ ಮಾಡಿದಂಥ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆ ಒದಗಿಸಬೇಕಂತ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲಾ ಶಾಖೆ ದಲಿತ ಸಂಘರ್ಷ ಸಮಿತಿಯಿಂದ ಆಗ್ರಹಿಸುತ್ತೇವೆ. ಸಿದ್ದು ರಾಯನೂರ್, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶೋಷಿತ ಸಮುದಾಯದ ಗಟ್ಟಿಧ್ವನಿ, ಶೋಷಿತ ಸಮುದಾಯದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮತ್ತು ವಿರೋಧ ಪಕ್ಷ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಹಿಂದೂ ಪರ ಸಂಘಟನೆಯವರು ಅವಮಾನ ಮಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ತಪ್ಪಿತಸ್ಥ ದೇಶದ್ರೋಹಿಗಳನ್ನು ತಕ್ಕ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಕೂಡಿ ನಾವು ದಲಿತ ಸಂಘರ್ಷ ಸಮಿತಿಯ ಬಂಧುಗಳು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸೋದರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು, ಇನ್ನೋರ್ವ ನನ್ನ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಂತೇಶ್ ಸಾಸಾಬಳವರು ಮತ್ತು ಅನೇಕ ಜನ ನನ್ನ ತಾಲೂಕಿನ ಎಲ್ಲ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ನನ್ನ ವಿಚಾರವನ್ನು ವೇದಿಕೆ ಮೂಲಕ ನಾನು ಏನು ಹೇಳಬೇಕು ಅಂತಂದರೆ, ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ 77 ವರ್ಷ ಗತಿಸ್ತಾ ಇದೆ. ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಗತಿಸ್ತಾ ಇದೆ. ಆದರೆ ಈ ದೇಶದ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇನ್ನೂ ಕೂಡ ನಮಗೆ ಸ್ವಾತಂತ್ರ್ಯ ಆಗಲಿ, ಸಮಾನತೆ ಆಗಲಿ ಮರೀಚಿಕೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ದೇಶದಲ್ಲಿ ಅಸ್ಪೃಶ್ಯತೆ ಜೀವಂತ ಆಗಿದೆ ಅಲ್ಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಉತ್ತರಾಖಂಡದಲ್ಲಿ ಒಂದು ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನು ಅಲ್ಲಿರ್ತಕ್ಕಂಥ ಕೋಮುವಾದಿಗಳು, ಜಾತಿವಾದಿಗಳು ಅಲ್ಲಿರ್ತಕ್ಕಂಥ ಹಸುವಿನ ಮೂತ್ರವನ್ನು ಸಿಂಪಡಿಸಿ ಯಾವುದೋ ಒಂದು ಹೋಮ ಹವನ ಮಾಡಿದ ತಕ್ಷಣವೇ ಅಲ್ಲಿ ಪವಿತ್ರಗೊಳಿಸಿವೆ ಅಂತಕ್ಕಂಥ ವಿಚಾರ ಹರಡಿರ್ತಕ್ಕಂಥದ್ದು ಇಡೀ ದೇಶದ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗಿದೆ.
ಹಾಗಾಗಿ ನಮಗೆ ಸಂವಿಧಾನದಲ್ಲಿ ಗೌರವ ಇಟ್ಟಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿನೂ ಕೂಡ ಈ ವಿಚಾರವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇಂಥ ವಿಚಾರವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ನರೇಂದ್ರ ಮೋದಿಯವರಿಗೆ, ನಾವು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ನಮ್ಮ ಒಂದು ಆಗ್ರಹ ಇದೆ. ಈ ರೀತಿಯಾಗಿರ್ತಕ್ಕಂಥ ಪಬ್ಲಿಕ್ಕಾಗಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ, ಅವನು ಯಾವುದೇ ಸಂಘಟನೆಯವನಿರಲಿ, ಯಾವುದೇ ಸಂಘದವನಿರಲಿ, ಹಿಂದೂ ಇರಲಿ, ಅವನೇ ಇರಲಿ, ಅವರನ್ನು ಕರೆದು ಅವರನ್ನು ಒಂದು ತಕ್ಕ ಶಿಕ್ಷೆಗೆ ಗುರಿಪಡಿಸಿ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕೋದ್ರ ಮೂಲಕ ವಾದ್ದು ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮೋದಿಯವರು ಮಾಡಬೇಕು. ಆವಾಗ ನೀವು ದೇಶಭಕ್ತರು ಅಂತೇಳಿ ನಾವು ಕರಿತೀವಿ, ಇಲ್ಲಂತಂದರೆ ನಿಮ್ಮನ್ನೇ ದೇಶ ವಿರೋಧಿಗಳು, ದೇಶದ್ರೋಹಿಗಳು ಅಂತೇಳಿ ನಾವು ಕರಿತೀವಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ. ಅಕಸ್ಮಾತ್ ಈ ರೀತಿಯಾಗಿರ್ತಕ್ಕಂಥ ಉಪಟಳಗಳನ್ನು ನಿಲ್ಲಿಸದೆ ಹೋದರೆ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ರಾಷ್ಟ್ರವ್ಯಾಪಿಯಾಗಿರ್ತಕ್ಕಂಥ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ನಾನು ಮಾತಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.